ಯುಪಿ ಸಿಎಂ ಯೋಗಿ ಬುಲ್ಡೋಸರ್ ಅಸ್ತ್ರಕ್ಕೆ ಸುಪ್ರೀಂ ಬ್ರೇಕ್ ಹಾಕಿದೆ. ಅಧಿಕಾರಿಗಳು ನ್ಯಾಯಾಧೀಶರಾಗಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದೆ. ಆರೋಪಿಗಳ ಮನೆಯನ್ನ ನೆಲಸಮ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಇವತ್ತು ಪ್ರಕಟಿಸಿರುವಂತಹದ್ದು. ಸರ್ಕಾರ ಆಸ್ತಿ ನಾಶಕ್ಕೂ ಮುನ್ನ 15 ದಿನದ ಮುಂಚಿತವಾಗಿಯೇ ನೋಟಿಸ್ ಅನ್ನು ಸರ್ವ್ ಮಾಡಬೇಕು. ಅನಧಿಕೃತ ಕಟ್ಟಡವಾಗಿದ್ರೆ ನೋಟಿಸ್ ಕೊಟ್ಟು ಅದರಲ್ಲಿ ಉಲ್ಲೇಖಿಸಬೇಕು. ಮಾಲೀಕರಿಗೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಸಮಯಾವಕಾಶವನ್ನು ಕೊಡಬೇಕು. ಕಟ್ಟಡ ತೆರವು ಕಾರ್ಯಾಚರಣೆಯನ್ನ ಚಿತ್ರೀಕರಣ ಮಾಡಬೇಕು ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಮನೆ ನೆಲಸಮ ಮಾಡಿದ್ರೆ ಮೂಲಭೂತ ಹಕ್ಕನ್ನ ಕಸಿದುಕೊಂಡಂತೆ. ಈ ಮೂಲಕ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. ಆ ಅಸ್ತ್ರಕ್ಕೆ ಬ್ರೇಕ್ ಅನ್ನು ಹಾಕಿದೆ. ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಬಿಜೆಪಿ ಆಡಳಿತದ ಹಲವು ಕಡೆಗಳಲ್ಲಿ ಈ ಬುಲ್ಡೋಸರ್ ಅಸ್ತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಹಾಗಾದರೆ ಬುಲ್ಡೋಸರ್ಗೆ ಸುಪ್ರೀಂ ಬ್ರೇಕ್ ಹೇಗೆ ಹಾಕಿದೆ? ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಂಥೇಳಿ ಅಧಿಕಾರಿಗಳು ಘೋಷಿಸಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಕ್ರಿಮಿನಲ್ ಆರೋಪಿಗಳ ಆಸ್ತಿ ನಾಶವನ್ನ ಮಾಡುವಂತಿಲ್ಲ. ಅದರ ಜೊತೆಗೆ ಅಧಿಕಾರಿಗಳು ನ್ಯಾಯಾಧೀಶರಾಗಲು ಸಾಧ್ಯವಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಉಲ್ಲೇಖಿಸಿ ಹೇಳಿರುವಂಥದ್ದು. ಆಸ್ತಿ ನಾಶಕ್ಕೂ ಮುನ್ನ 15 ದಿನದ ಮೊದಲೇ ನೋಟಿಸನ್ನು ಕೊಡಬೇಕು. ನೋಟಿಸ್ ಕೊಡದೆ ಯಾವುದೇ ಆಸ್ತಿಯನ್ನು ನೆಲಸಮ ಮಾಡಿಕೊಳ್ಳಬಾರ್ದು, ಅದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದೆ. ನೋಂದಾಯಿತ ಅಂಚೆ ಮೂಲಕ ಮಾಲೀಕರಿಗೆ ನೋಟಿಸನ್ನು ಕೊಡಬೇಕು. ಆ ನೋಟಿಸ್ ಮಾಲೀಕರಿಗೆ ತಲುಪಬೇಕು. ಅನಧಿಕೃತ ಕಟ್ಟಡವಾಗಿದ್ದರೆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿರುವಂಥದ್ದು. ನಿರ್ಮಾಣದ ಸ್ವರೂಪ, ನಿರ್ದಿಷ್ಟ ಉಲ್ಲಂಘನೆಯ ವಿವರವನ್ನು ಆ ಪತ್ರದಲ್ಲಿ ಉಲ್ಲೇಖಿಸಿರಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದೆ. ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ, ಅಂದರೆ ಸರ್ಕಾರ ಸರ್ವ್ ಮಾಡಿರುವಂತಹ ಪತ್ರಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸಮಯಾವಕಾಶವನ್ನು ಕೂಡ ಕೊಡಬೇಕು ಅಂಥೇಳಿ ಹೇಳಿರುವಂಥದ್ದು. ಕಟ್ಟಡ ಈ ಕಾರ್ಯಾಚರಣೆಯನ್ನು ಮಾಡಲೇಬೇಕು. ತೆರವು ಕಾರ್ಯಾಚರಣೆ ಅಂದರೆ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೊಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆಗೇನೆ ಈ ಶಿಕ್ಷೆಗೊಳಗಾದಂತಹ ಯಾರೊಬ್ಬರ ವಿರುದ್ಧವೂ ಕೂಡ ಇಂತಹ ಕ್ರಮವನ್ನು ಜರುಗಿಸಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಹೇಳಿರುವಂಥದ್ದು.